ಸ್ನೇಹಿತರೆ, ನಾನಿವತ್ತು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿರೋ ಮೂವಿ ಇತ್ತೀಚೆಗೆ ತಾನೇ ಬಿಡುಗಡೆಯಾಗಿರುವ ಪಾತಿರಾತ್ರಿ ಎಂಬ ಮಲಯಾಳಂ ಭಾಷೆಯ ಒನ್ ಆಫ್ ದ ಬೆಸ್ಟ್ ಮಿಸ್ಟರಿ ಹಾಕೋ ಕ್ರೈಮ್ ಥ್ರಿಲ್ಲರ್ ಚಿತ್ರ. ಈ ಮೂವಿಯ ಕಾನ್ಸೆಪ್ಟ್ ಏನಂದ್ರೆ, ಚಿತ್ರದಲ್ಲಿ ಮೇನ್ ಕ್ಯಾರೆಕ್ಟರ್ ಗಳಾಗಿರುವ ಸಬ್ ಇನ್ಸ್ಪೆಕ್ಟರ್ ಜಾನ್ಸಿ ಹಾಗೂ ಕಾನ್ಸ್ಟೇಬಲ್ ಹರೀಶ್ ಎಂದಿನಂತೆ ರಾತ್ರಿ ರೌಂಡ್ಸ್ಗೆ ಅಂತ ಹೋಗಿರ್ತಾರೆ. ಹೀಗೆ ಹೋಗ್ತಿರುವಾಗ ಊರಿನಿಂದ ಹೊರಗಡೆ ಕಾಡಿನ ಸಮೀಪದಲ್ಲಿ ಒಂದು ಕಾರು ನಿಂತಿರೋದನ್ನ ಗಮನಿಸ್ತಾರೆ. ಇಷ್ಟೊತ್ತಲ್ಲಿ ಅದು ಕೂಡ ಕಾಡಿನ ಪಕ್ಕದಲ್ಲಿ ಈ ಕಾರನ್ನ ಪಾರ್ಕ್ ಮಾಡಿರೋದು ಯಾರು ಅಂತ ಅನುಮಾನ ಬಂದು ಆ ಕಾರ್ನ ಕಡೆ ಹೊರಡ್ತಾರೆ. ಆದ್ರೆ ಕಾರ್ನ ಒಳಗಡೆ ಇದ್ದ ಆ ವ್ಯಕ್ತಿ ಪೊಲೀಸರನ್ನ ನೋಡ್ತಿದ್ದ ಹಾಗೇನೆ ಹೆದರಿಕೊಂಡು ಅಲ್ಲಿಂದ ಓಡೋದಕ್ಕೆ ಶುರು ಮಾಡ್ತಾನೆ. ಈಗ ಜಾನ್ಸಿ ಹಾಗೂ ಹರೀಶ್ಗೆ ಈತ ಯಾಕೆ ನಮ್ಮನ್ನ ನೋಡಿ ಓಡ್ತಿದ್ದಾನೆ ಅಂತ ಮತ್ತಷ್ಟು ಅನುಮಾನ ಬಂದು ಅವನನ್ನ ಚೇಸ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಆದ್ರೆ ಇವರಿಂದ ತಪ್ಪಿಸಿಕೊಂಡು ಎಸ್ಕೇಪ್ ಆಗ್ತಿದ್ದ ಆ ವ್ಯಕ್ತಿ ಕಾಡಿನ ಒಳಗಡೆ ಓಡ್ತಾ ಒಂದು ಪಾಳು ಬಿದ್ದಿರುವ ಕೆರೆ ಒಳಗಡೆ ಬಿದ್ದು ಏನಾದ ಅಂತಾನೆ ಗೊತ್ತಾಗೋದಿಲ್ಲ. ಈಗ ಆ ವ್ಯಕ್ತಿಗೆ ಏನಾಯ್ತು ಅಂತ ಚೆಕ್ ಮಾಡೋಷ್ಟ್ರಲ್ಲೇ ಮತ್ತೊಂದು ಕೇಸ್ ಬರುತ್ತೆ. ಮೋಸ್ಟ್ಲಿ ಆತ ಎದ್ದು ಎಸ್ಕೇಪ್ ಆಗಿರ್ಬೇಕು ಅಂದುಕೊಂಡು ಮತ್ತೊಂದು ಕೇಸನ್ನ ಅಟೆಂಡ್ ಮಾಡೋದಕ್ಕೆ ಹೋಗ್ತಾರೆ. ಆದ್ರೆ ಟ್ವಿಸ್ಟ್ ಏನಂದ್ರೆ, ಮರುದಿನ ಬೆಳಿಗ್ಗೆ ಇವರಿಬ್ಬರು ಪೊಲೀಸ್ ಸ್ಟೇಷನ್ಗೆ ವಾಪಸ್ ಹೋದಾಗ ಒಬ್ಬಳು ಮಹಿಳೆ ನನ್ನ ಗಂಡ ಮಿಸ್ಸಿಂಗ್ ಆಗಿದ್ದಾನೆ ಅಂತ ಕಂಪ್ಲೇಂಟ್ ಕೊಡೋದಕ್ಕೆ ಬಂದಿರ್ತಾಳೆ. ಸ್ನೇಹಿತರೆ, ಇಲ್ಲಿಂದ ಮುಂದೆ ಸಬ್ ಇನ್ಸ್ಪೆಕ್ಟರ್ ಜಾನ್ಸಿ ಹಾಗೂ ಕಾನ್ಸ್ಟೇಬಲ್ ಹರೀಶ್ ನ ಜೀವನದಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡಿರದ ಶಾಕಿಂಗ್ ಟ್ವಿಸ್ಟ್ ಗಳು ರಿವೀಲ್ ಆಗೋದಕ್ಕೆ ಶುರುವಾಗುತ್ತವೆ. ಯಾಕಂದ್ರೆ ಮಿಸ್ಸಿಂಗ್ ಕೇಸ್ ಅನ್ನ ಎನ್ಕ್ವೈರಿ ಮಾಡ್ತಾ ಹೋದ ಇವರಿಬ್ಬರಿಗೆ ಸಾಲು ಸಾಲು ಶಾಕಿಂಗ್ ಮರ್ಡರ್ ಮಿಸ್ಟ್ರಿಗಳು ರಿವೀಲ್ ಆಗೋದಕ್ಕೆ ಶುರುವಾಗುತ್ತವೆ. ಸೊ ಚಿತ್ರದಲ್ಲಿ ಮುಂದೆನಾಯ್ತು, ಅಷ್ಟಕ್ಕೂ ಪೊಲೀಸರನ್ನ ನೋಡಿ ಎಸ್ಕೇಪ್ ಆದ ಆ ವ್ಯಕ್ತಿ ಯಾರು, ಆತ ಯಾಕೆ ಅಷ್ಟೊತ್ತಲ್ಲಿ ಕಾರನ್ನ ಆ ಜಾಗದಲ್ಲಿ ಪಾರ್ಕ್ ಮಾಡಿದ್ದ, ಇವರಿಬ್ಬರು ಚೇಸ್ ಮಾಡ್ತಾ ಹೋದ ಆ ವ್ಯಕ್ತಿಗೆ ಏನಾಯ್ತು, ಹಾಗೂ ಚಿತ್ರ ಮುಂದುವರಿತಾ ಹೋದ ಹಾಗೆ ರಿವೀಲ್ ಆಗುವ ಲಿಟ್ರಲಿ ನಾವ್ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರದ ಶಾಕಿಂಗ್ ಮರ್ಡರ್ ಮಿಸ್ಟ್ರಿಗಳಾದ್ರೂ ಏನೆಂಬುದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಚಿತ್ರದ ಮೊದಲ ಸೀನ್ನಲ್ಲಿ ಕೇರಳದ ಒಂದು ಊರಲ್ಲಿ ಒಂದಷ್ಟು ಜನ ಹುಡುಗರು ಊರಿಂದ ಹೊರಗಡೆ ಬಂದು ಡ್ರಗ್ಸ್ ಅನ್ನ ಕನ್ಸ್ಯೂಮ್ ಮಾಡ್ತಿರ್ತಾರೆ. ಆಗಲೇ ತಡರಾತ್ರಿಯಾಗಿದ್ದ ಕಾರಣ ಪಕ್ಕದಲ್ಲೇ ಇದ್ದ ಕಾಡಿನ ಬಳಿ ಬಂದು ಎಲ್ಲರೂ ಡ್ರಿಂಕ್ಸ್ ಮಾಡ್ತಾ ಡ್ರಗ್ಸ್ ಅನ್ನ ಕನ್ಸ್ಯೂಮ್ ಮಾಡ್ತಾ ಎಂಜಾಯ್ ಮಾಡ್ತಿರ್ತಾರೆ. ಆಗ ರಾಬಿನ್ ಎಂಬ ಒಬ್ಬ ಹುಡುಗನಿಗೆ ತುಂಬಾನೇ ನಶೆ ಏರಿ ತನ್ನ ಫ್ರೆಂಡ್ ಅನ್ನ ಕರೆದು ದೂರದಲ್ಲಿರುವ ಆ ಮರದ ಬಳಿ ಯಾರೋ ನಿಂತಿದ್ದಾರೆ ನೋಡು ಅಂತ ಹೇಳ್ತಾನೆ. ಆದ್ರೆ ಇವನ ಫ್ರೆಂಡ್ಗೆ ಆ ಮರದ ಬಳಿ ಯಾರು ಕೂಡ ಕಾಣಿಸ್ತಿರೋದಿಲ್ಲ. ಈ ರಾಬಿನ್ ನಶೆಯಲ್ಲಿ ಏನೇನೋ ಮಾತನಾಡ್ತಿದ್ದಾನೆ ಅಂತ ಅವನ ಫ್ರೆಂಡ್ ಅವನನ್ನ ಕರೆದುಕೊಂಡು ಹೋಗ್ತಾನೆ. ಇಲ್ಲಿಗೆ ಸೀನ್ ಕಟ್ಟಾಗಿ ನಂತರದ ಸೀನ್ ನಲ್ಲಿ ಚಿತ್ರದ ಹೀರೋಯಿನ್ ಆಗಿರುವ ಸಬ್ ಇನ್ಸ್ಪೆಕ್ಟರ್ ಜಾನ್ಸಿ ಹಾಗೂ ಕಾನ್ಸ್ಟೇಬಲ್ ಹರೀಶ್ ನನ್ನ ನೋಡ್ತೀವಿ. ಸ್ನೇಹಿತರೆ, ಜಾನ್ಸಿ ತುಂಬಾನೇ ಹಾನೆಸ್ಟ್ ಸಬ್ ಇನ್ಸ್ಪೆಕ್ಟರ್ ಆಗಿರ್ತಾಳೆ. ಆದ್ರೆ ಇವಳ ಪರ್ಸನಲ್ ಲೈಫ್ ನಲ್ಲಿ ಯಾವಾಗಲೂ ಜಗಳ ನಡೀತಾನೆ ಇರುತ್ತೆ. ಯಾಕಂದ್ರೆ ಇವಳ ಗಂಡ ಫಿಲಿಕ್ಸ್ಗೆ ಈಕೆಯನ್ನ ಮದುವೆ ಆಗೋದಕ್ಕೆ ಒಂಚೂರು ಕೂಡ ಇಷ್ಟ ಇರೋದಿಲ್ಲ. ಆದ್ರೆ ಇಬ್ಬರ ಫ್ಯಾಮಿಲಿಯವರು ಫೋರ್ಸ್ ಮಾಡಿದ್ರು ಅಂತ ಅರೇಂಜ್ ಮ್ಯಾರೇಜ್ ಆಗಿ ಪ್ರತಿದಿನವೂ ಈಕೆ ಜೊತೆ ಜಗಳ ಮಾಡ್ತಿರ್ತಾನೆ. ಸೊ ತನ್ನ ಪರ್ಸನಲ್ ಫ್ರಸ್ಟ್ರೇಷನ್ ಇಂದ ಜಾನ್ಸಿ ಯಾರಾದ್ರೂ ಕ್ರಿಮಿನಲ್ ಗಳು ಸಿಕ್ಕಿದ್ರೆ ಅವರಿಗೆ ಸರಿಯಾಗಿ ಹೊಡೆದು ತನ್ನ ಕೋಪವನ್ನ ತೀರಿಸಿಕೊಳ್ತಿರ್ತಾಳೆ. ಇನ್ನು ಕಾನ್ಸ್ಟೇಬಲ್ ಹರೀಶ್ ಬಗ್ಗೆ ಹೇಳೋದಾದ್ರೆ, ಇವನ ಹೆಂಡತಿ ಕೂಡ ಇವನ ಜೊತೆ ಜಗಳ ಮಾಡಿ ಡಿವೋರ್ಸ್ಗೆ ಅಪ್ಲೈ ಮಾಡಿ ಮಗಳನ್ನ ಕರೆದುಕೊಂಡು ತವರು ಮನೆಗೆ ಹೊರಟೋಗಿರ್ತಾಳೆ. ಹೀಗೆ ಇಬ್ಬರ ಪರ್ಸನಲ್ ಲೈಫ್ ನಲ್ಲಿ ಸಾಕಷ್ಟು ಪ್ರಾಬ್ಲಮ್ ಇದ್ರೂ ಕೂಡ ಇಬ್ಬರು ಪೊಲೀಸ್ ಕೆಲಸವನ್ನ ತುಂಬಾನೇ ಹಾನೆಸ್ಟ್ ಆಗಿ ಮಾಡ್ತಿರ್ತಾರೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಆ ದಿನ ರಾತ್ರಿ ಇಬ್ಬರು ಪ್ಯಾಟ್ರೋಲಿಂಗ್ ಮಾಡ್ತಾ ಊರಿನ ಹೊರಗಡೆ ಇರುವ ಕಾಡಿನ ಬಳಿ ಬರ್ತಾರೆ. ಆಗ ಹರೀಶ್ ದೂರದಲ್ಲಿ ಒಂದು ಕಾರ್ ನಿಂತಿರೋದನ್ನ ನೋಡ್ತಾನೆ. ಮೇಡಮ್, ಇಷ್ಟೊತ್ತಲ್ಲಿ ಆ ಕಾರ್ ಯಾಕೆ ಈ ಜಾಗದಲ್ಲಿ ಪಾರ್ಕ್ ಆಗಿದೆ, ನಡೀರಿ ನೋಡ್ಕೊಂಡು ಬರೋಣ ಅಂತ ಕರೆದುಕೊಂಡು ಹೊರಡುತ್ತಾನೆ. ಹೀಗೆ ಇವರಿಬ್ಬರು ಬರ್ತಿರೋದನ್ನ ನೋಡ್ತಿದ್ದ ಹಾಗೇನೆ ಕಾರ್ನ ಒಳಗಡೆ ಇದ್ದ ಒಬ್ಬ ವ್ಯಕ್ತಿ ಹೆದರಿಕೊಂಡು ಅಲ್ಲಿಂದ ಓಡೋದಕ್ಕೆ ಶುರು ಮಾಡ್ತಾನೆ. ಈಗ ಜಾನ್ಸಿ ಹಾಗೂ ಹರೀಶ್ಗೆ ಮತ್ತಷ್ಟು ಅನುಮಾನ ಬಂದು ಅವನನ್ನ ಚೇಸ್ ಮಾಡ್ಬೇಕು ಅನ್ನೋಷ್ಟರಲ್ಲೇ ಅಲ್ಲಿ ಪಾರ್ಕ್ ಮಾಡಿದ್ದ ಕಾರ್ ಅಲ್ಲಿಂದ ಹೊರಟು ಹೋಗುತ್ತೆ. ಹಾಗಾದ್ರೆ ಕಾರ್ನ ಒಳಗಡೆ ಒಬ್ಬ ಅಲ್ಲ ಇಬ್ರಿದ್ರು ಅಂತ ಕನ್ಫರ್ಮ್ ಆಗಿ ಎಸ್ಕೇಪ್ ಆದ ಅವನನ್ನ ಚೇಸ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಹೀಗೆ ತಪ್ಪಿಸಿಕೊಂಡು ಎಸ್ಕೇಪ್ ಆಗ್ತಿದ್ದ ಆ ವ್ಯಕ್ತಿ ಕಾಡಿನ ಒಳಗಡೆ ಓಡ್ತಾ ಓಡ್ತಾ ಒಂದು ಪಾಳು ಬಿದ್ದಿರುವ ಕೆರೆ ಒಳಗಡೆ ಬಿದ್ದು ಬಿಡುತ್ತಾನೆ. ಈಗ ಜಾನ್ಸಿ ಕೆಳಗಡೆ ಇಳಿದು ಆ ವ್ಯಕ್ತಿ ಯಾರು ಅಂತ ನೋಡೋದಕ್ಕೆ ಟ್ರೈ ಮಾಡ್ತಾಳೆ. ಆದ್ರೆ ಅಷ್ಟರಲ್ಲೇ ಅಲ್ಲಿಗೆ ಬಂದ ಹರೀಶ್ ಇವಳನ್ನ ತಡೀತಾನೆ. ಮೇಡಮ್, ಆ ಕೆರೆ ತುಂಬಾನೇ ಡೇಂಜರಸ್, ಅಲ್ಲಿರುವ ಮಣ್ಣಿನ ಒಳಗಡೆ ಕಾಲನ್ನ ಇಟ್ರೆ ಹೊರಗಡೆ ಬರೋದಕ್ಕೆ ತುಂಬಾನೇ ಕಷ್ಟ ಆಗುತ್ತೆ. ಆತ ಯಾರೋ ಕಳ್ಳ ಇರಬೇಕು, ಅದಕ್ಕೇನೆ ನಮ್ಮನ್ನ ನೋಡ್ತಿದ್ದ ಹಾಕೇನೆ ಎಸ್ಕೇಪ್ ಆದ. ಮೇಡಮ್, ಆತ ಆಲ್ರೆಡಿ ಎದ್ದು ಇಲ್ಲಿಂದ ಹೊರಟೋಗಿರ್ತಾನೆ, ನೀವೇನೋ ತಲೆ ಕೆಡಿಸಿಕೊಳ್ಬೇಡಿ ಅಂತ ಹೇಳ್ತಾನೆ. ಅದೇ ಸಮಯಕ್ಕೆ ಸ್ಟೇಷನ್ ಇಂದ ಇನ್ಸ್ಪೆಕ್ಟರ್ ಕಾಲ್ ಮಾಡಿ ಆ ಊರಲ್ಲಿ ಒಂದು ಡೊಮೆಸ್ಟಿಕ್ ವೈಲೆನ್ಸ್ ಕೇಸ್ ಫೈಲ್ ಆಗಿದೆ, ತಕ್ಷಣ ಅಲ್ಲಿಗೆ ಹೋಗಿ ಅಂತ ಹೇಳ್ತಾನೆ. ಆದ್ರೆ ಜಾನ್ಸಿ ಮಾತ್ರ ಯಾವ್ದಕ್ಕೋ ಇರ್ಲಿ, ಅವನಿಗೇನಾದ್ರೂ ಹೆಚ್ಚು ಕಮ್ಮಿ ಆಯ್ತಾ ಅಂತ ನೋಡೋದಕ್ಕೆ ಮುಂದೆ ಹೋಗೋಷ್ಟರಲ್ಲಿ
ಊರಲ್ಲಿ ಜೋರಾಗಿ ಮಳೆ ಶುರುವಾಗುತ್ತೆ. ಈಗ ಬೇರೆ ದಾರಿ ಇಲ್ಲದೆ ಇಬ್ಬರು ಆ ಡೊಮೆಸ್ಟಿಕ್ ವೈಲೆನ್ಸ್ ಕೇಸ್ ಅನ್ನ ಅಟೆಂಡ್ ಮಾಡೋದಕ್ಕೆ ಹೋಗ್ತಾರೆ. ಅಲ್ಲಿ ನೋಡಿದ್ರೆ ಶಾಕಿಂಗ್ಲಿ ಒಂದು ಮನೆಯಲ್ಲಿ ಅತ್ತೆ ಮಾವ ಹಾಗೂ ಗಂಡ ಸೇರ್ಕೊಂಡು ಹೆಂಡತಿಗೆ ಸರಿಯಾಗಿ ಹೊಡೆದು ಸೀಮೆ ಎಣ್ಣೆ ಹಾಕಿ ಸುಟ್ಟೆ ಬಿಟ್ಟಿರ್ತಾರೆ. ಸೊ ಡೆಡ್ ಬಾಡಿಯನ್ನ ಪೋಸ್ಟ್ ಮಾರ್ಟಂಗೆ ಕಳುಹಿಸಿಕೊಟ್ಟು ಅವರನ್ನ ಅರೆಸ್ಟ್ ಮಾಡಿ ವಾಪಸ್ ಸ್ಟೇಷನ್ಗೆ ಬರೋಷ್ಟರಲ್ಲೇ ಮರುದಿನ ಬೆಳಿಗ್ಗೆ ಆಗಿರುತ್ತೆ. ಈಗ ನಿನ್ನೆ ರಾತ್ರಿ ತಪ್ಪಿಸಿಕೊಂಡಿದ್ದ ಆ ವ್ಯಕ್ತಿ ಪಾಳು ಬಿದ್ದಿರುವ ಕೆರೆಯಲ್ಲಿ ಏನಾದ್ರೂ ಇರಬಹುದಾ ಅಂತ ಚೆಕ್ ಮಾಡೋದಕ್ಕೆ ಮತ್ತೆ ಇಬ್ಬರು ಆ ಕೆರೆ ಬಳಿ ಜೀಪ್ ನಲ್ಲಿ ಹೋಗ್ತಾರೆ. ಈಗ ಟ್ವಿಸ್ಟ್ ಏನಂದ್ರೆ ಪಾಳು ಬಿದ್ದಿರುವ ಆ ಕೆರೆಯನ್ನ ಒಂದು ಕನ್ಸ್ಟ್ರಕ್ಷನ್ ಕಂಪನಿಯ ಜೆಸಿಬಿಗಳು ಮಣ್ಣನ್ನ ತುಂಬಿ ಮುಚ್ಚಿ ಹಾಕ್ತಿರುತ್ತವೆ. ಈಗ ಆ ಕೆರೆಗೆ ಮಣ್ಣು ತುಂಬುತ್ತಿರೋದನ್ನ ನೋಡ್ತಿದ್ದ ಹಾಕಿನೇ ಜಾನ್ಸಿಗೆ ಟೆನ್ಷನ್ ಶುರುವಾಗುತ್ತೆ. ಹರೀಶ್ ಒಂದು ವೇಳೆ ನಿನ್ನೆ ತಪ್ಪಿಸಿಕೊಂಡಿದ್ದ ಆ ವ್ಯಕ್ತಿ ಕೆರೆಯ ಒಳಗಡೆನೆ ಇದ್ದು ಅವನ ಮೇಲೆ ಮಣ್ಣನ್ನ ಹಾಕಿ ಇವರು ಮುಚ್ಚಿಬಿಟ್ಟಿದ್ರೆ ಏನ್ ಮಾಡೋದು? ನನ್ಗೆ ಯಾಕೋ ನಿನ್ನೆಯಿಂದ ತುಂಬಾನೇ ಮಿಸ್ ಹೊಡಿತಿದೆ. ಯಾಕಂದ್ರೆ ಆ ವ್ಯಕ್ತಿ ಕೆರೆ ಒಳಗಡೆ ಬಿದ್ದ ನಂತರ ಅಲ್ಲಿಂದ ತಪ್ಪಿಸಿಕೊಂಡು ಎದ್ದು ಹೋಗ್ತಿರುವ ಶಬ್ದನೇ ಕೇಳಿಸ್ತಿಲ್ಲ. ಆದ್ರೆ ಹರೀಶ್ ಮಾತ್ರ ಕ್ಯಾಶುವಲ್ ಆಗಿ ಮೇಡಮ್ ನೀವೇನೋ ತಲೆ ಕೆಡಿಸಿಕೊಳ್ಬೇಡಿ, ಖಂಡಿತ ಆ ವ್ಯಕ್ತಿ ಇಲ್ಲಿಂದ ಎದ್ದು ಹೋಗಿರ್ತಾನೆ ಅಂತ ಹೇಳಿ ವಾಪಸ್ ಸ್ಟೇಷನ್ಗೆ ಕರೆದುಕೊಂಡು ಬರ್ತಾನೆ. ಅದೇ ಸಮಯಕ್ಕೆ ಇವಳ ಗಂಡ ಸ್ಟೇಷನ್ ಬಳಿ ಬಂದು ನಾನು ಸ್ವಲ್ಪ ದಿನ ಹೊರಗಡೆ ಹೋಗ್ತಿದ್ದೀನಿ, ಪದೇ ಪದೇ ಕಾಲ್ ಮಾಡಿ ನನಗೆ ಡಿಸ್ಟರ್ಬ್ ಮಾಡಬೇಡ ಅಂತ ಹೇಳಿ ತನ್ನ ಪಾಡಿಗೆ ತಾನು ಹೊರಟು ಹೋಗ್ತಾನೆ. ಇದಾಗಿ ಸ್ವಲ್ಪ ಸಮಯ ಕಳೆದ್ರು ಕೂಡ ಜಾನ್ಸಿಗೆ ಅಷ್ಟಕ್ಕೂ ನಿನ್ನೆ ರಾತ್ರಿ ಕಾರ್ನಲ್ಲಿದ್ದ ಆ ವ್ಯಕ್ತಿ ಯಾರು, ಆತ ನಮ್ಮನ್ನ ನೋಡ್ತಿದ್ದ ಹಾಗೇನೆ ಯಾಕೆ ಎಸ್ಕೇಪ್ ಆದ, ಆತ ಆ ಪಾಳು ಬಿದ್ದಿರುವ ಕೆರೆ ಒಳಗಡೆ ಬಿದ್ದ ನಂತರ ಅವನಿಗೇನಾದ್ರೂ ಹೆಚ್ಚು ಕಮ್ಮಿ ಆಯ್ತಾ? ಒಂದು ವೇಳೆ ಅವನಿಗೇನಾದ್ರೂ ಹೆಚ್ಚು ಕಮ್ಮಿ ಆಗಿದ್ದು ಕಾರ್ನಲ್ಲಿದ್ದ ಮತ್ತೊಬ್ಬ ವ್ಯಕ್ತಿ ಈ ವಿಷಯವನ್ನ ರಿವೀಲ್ ಮಾಡಿದ್ರೆ ನಾವಿಬ್ರು ಕೆಲಸ ಕಳೆದುಕೊಂಡು ಜೈಲಿಗೆ ಹೋಗಬೇಕಾಗುತ್ತೆ. ಹರೀಶ್ ನೀನು ತಕ್ಷಣ ಆ ಏರಿಯಾದ ಸುತ್ತಮುತ್ತ ಇರುವ ಸಿಸಿಟಿವಿ ಕ್ಯಾಮೆರಾಗಳನ್ನ ಚೆಕ್ ಮಾಡಿ ಕಾರ್ನಲ್ಲಿದ್ದಿದ್ದು ಯಾರು ಅಂತ ಪತ್ತೆ ಮಾಡು. ಇವರಿಬ್ಬರು ಹೀಗೆ ಮಾತನಾಡ್ತಿರುವಾಗ್ಲೇ ಯಾಸ್ಮಿನ್ ಎಂಬ ಒಬ್ಬಳು ಹುಡುಗಿ ತನ್ನ ಅಂಕಲ್ ಜೊತೆ ಸ್ಟೇಷನ್ಗೆ ಬರ್ತಾಳೆ. ಅಷ್ಟಕ್ಕೂ ವಿಷಯ ಏನಂದ್ರೆ ಇವಳ ಗಂಡ ಅನ್ಸರ್ ಅಲ್ಲಿ ನಿನ್ನೆ ರಾತ್ರಿಯಿಂದ ಮಿಸ್ಸಿಂಗ್ ಆಗಿರ್ತಾನೆ. ಈಗ ಅನ್ಸರ್ ಎಂಬ ವ್ಯಕ್ತಿ ನಿನ್ನೆ ರಾತ್ರಿಯಿಂದ ಮಿಸ್ಸಿಂಗ್ ಆಗಿದ್ದಾನೆ ಅಂತ ಗೊತ್ತಾಗ್ತಿದ್ದ ಹಾಗೆ ಜಾನ್ಸಿ ಹಾಗೂ ಹರೀಶ್ಗೆ ಟೆನ್ಷನ್ ಶುರುವಾಗುತ್ತೆ. ಈಗ ಅನ್ಸರ್ನ ಮಿಸ್ಸಿಂಗ್ ಕೇಸ್ ಅನ್ನ ಇನ್ಸ್ಪೆಕ್ಟರ್ ಜಾನ್ಸಿಗೇನೆ ಅಸೈನ್ ಮಾಡ್ತಾನೆ. ಒಂದು ವೇಳೆ ನಿನ್ನೆ ರಾತ್ರಿ ಆ ಕೆರೆ ಒಳಗಡೆ ಬಿದ್ದ ಆ ವ್ಯಕ್ತಿ ಅನ್ಸರ್ ಇರ್ಬೋದಾ ಅಂತ ಇಬ್ಬರಿಗೂ ಟೆನ್ಷನ್ ಆಗಿ ತಕ್ಷಣವೇ ಅವನ ಮನೆಗೆ ಬರ್ತಾರೆ. ಸ್ನೇಹಿತರೆ, ಅನ್ಸರ್ ಯಾಸ್ಮಿನ್ಲನ್ನ ಮದುವೆಯಾಗಿ ಇವರಿಬ್ಬರಿಗೂ ಒಂದು ಚಿಕ್ಕ ಮಗು ಇರುತ್ತೆ. ಈಗ ಯಾಸ್ಮಿನ್ ಹೇಳೋದೇನಂದ್ರೆ ಮೇಡಮ್ ನಿನ್ನೆ ರಾತ್ರಿ ನಾನು ಹಾಗೂ ನನ್ನ ಗಂಡ ರೂಮ್ ನಲ್ಲಿ ಮಲಗಿದ್ವಿ, ನನಗೆ ನಿದ್ದೆ ಬಂದು ಮಲಗಿಕೊಂಡೆ. ಆದ್ರೆ ಮಧ್ಯರಾತ್ರಿ ಎಚ್ಚರವಾದಾಗ ನನ್ನ ಗಂಡ ರೂಮ್ ನಲ್ಲಿ ಇರ್ಲಿಲ್ಲ. ತಕ್ಷಣ ಅವರ ನಂಬರ್ಗೆ ಕಾಲ್ ಮಾಡಿದೆ, ಆದ್ರೆ ಅವರ ನಂಬರ್ ನಾಟ್ ರೀಚಬಲ್ ಆಗಿತ್ತು. ಸೊ ರಾತ್ರಿ ಎಲ್ಲ ಕಾಯ್ದ್ರು ಕೂಡ ನನ್ನ ಗಂಡ ಬರ್ಲಿಲ್ಲ. ನನಗೆ ತುಂಬಾನೇ ಭಯ ಆಗಿ ಮರುದಿನವೇ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಟ್ಟೆ ಅಂತ ಹೇಳ್ತಾಳೆ. ಅದಕ್ಕೆ ಜಾನ್ಸಿ ಸರಿ ನಿನ್ನ ಗಂಡ ಕಾರ್ ತೆಗೆದುಕೊಂಡು ಹೋಗಿದ್ದಾನ ಅಂತ ಕೇಳಿದಾಗ ಇಲ್ಲ ಅಂತ ಹೇಳ್ತಾಳೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಸ್ವಲ್ಪ ಸಮಯದ ನಂತರ ಅದೇ ಪಾಳು ಬಿದ್ದಿರುವ ಕೆರೆಯ ಒಳಗಡೆ ಒಂದು ಡೆಡ್ ಬಾಡಿ ಸಿಕ್ಕಿದೆ ಅಂತ ಪೊಲೀಸ್ ಸ್ಟೇಷನ್ಗೆ ಇನ್ಫಾರ್ಮೇಶನ್ ಬರುತ್ತೆ. ಈಗ ಈ ಸುದ್ದಿಯನ್ನ ಕೇಳ್ತಿದ್ದ ಹಾಗೇನೆ ಒಂದು ಸರಿ ಬೆಚ್ಚಿ ಬಿದ್ದ ಹರೀಶ್ ಹಾಗೂ ಜಾನ್ಸಿ ತಕ್ಷಣವೇ ಸ್ಪಾಟ್ಗೆ ಹೋಗ್ತಾರೆ. ಡೆಡ್ ಬಾಡಿಯನ್ನ ಹೊರಗಡೆ ತೆಗೆದು ಚೆಕ್ ಮಾಡಿದಾಗ ಶಾಕಿಂಗ್ಲಿ ಮಿಸ್ಸಿಂಗ್ ಆಗಿರುವ ಯಾಸ್ಮಿನ್ ಗಂಡ ಅನ್ಸರ್ನ ಡೆಡ್ ಬಾಡಿನೇ ಅಂತ ಕನ್ಫರ್ಮ್ ಆಗುತ್ತೆ. ಎಂತ ಕೆಲಸ ಆಗೋಯ್ತು, ಈ ವಿಷಯ ಹೊರಗಡೆ ಬಂದ್ರೆ ನಾವಿಬ್ರು ನಮ್ಮ ಕೆಲಸ ಕಳೆದುಕೊಂಡು ಜೈಲಿಗೆ ಹೋಗೋದು ಕನ್ಫರ್ಮ್ ಅಂತ ಇಬ್ಬರಿಗೂ ಭಯ ಆಗೋದಕ್ಕೆ ಶುರುವಾಗುತ್ತೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಸ್ವಲ್ಪ ಸಮಯದ ನಂತರ ಇವರ ಹೈಯರ್ ಆಫೀಸರ್ಗಳು ಇವರಿಬ್ಬರ ಮೇಲೆ ಒಂದು ಎನ್ಕ್ವೈರಿಯನ್ನ ಅರೇಂಜ್ ಮಾಡಿರ್ತಾರೆ. ಯಾಕಂದ್ರೆ ಇವರಿಬ್ಬರು ನಿನ್ನೆ ರಾತ್ರಿ ಆ ಪಾಳು ಬಿದ್ದಿರುವ ಕೆರೆಯ ಸುತ್ತಮುತ್ತ ಇರುವ ಏರಿಯಾಗಳಲ್ಲೇ ನೈಟ್ ಪ್ಯಾಟ್ರೋಲಿಂಗ್ ಅನ್ನ ಮಾಡ್ತಿರ್ತಾರೆ. ಜೊತೆಗೆ ಆ ಏರಿಯಾದಲ್ಲಿ ವಾಸ ಮಾಡುವ ಲೋಕಲ್ ಜನಗಳನ್ನ ವಿಚಾರಿಸಿದಾಗ ಪೊಲೀಸರ ಜೀಪು ನಿನ್ನೆ ರಾತ್ರಿ ಈ ಕಡೆ ಬಂದಿತ್ತು ಅಂತ ಹೇಳಿರ್ತಾರೆ. ಜೊತೆಗೆ ನಿನ್ನೆ ರಾತ್ರಿ ಇನ್ಸ್ಪೆಕ್ಟರ್ ಹರೀಶ್ಗೆ ಕಾಲ್ ಮಾಡಿದಾಗ ಒಂದು ಕಾರನ್ನ ಚೆಕ್ ಮಾಡ್ತಿದ್ದೀವಿ ಅಂತ ಗಾಬರಿಯಲ್ಲಿ ಹೇಳಿಬಿಟ್ಟಿರ್ತಾನೆ. ಈಗ ಎನ್ಕ್ವೈರಿಯನ್ನ ಕಂಪ್ಲೀಟ್ ಮಾಡಿ ರಿಪೋರ್ಟ್ ಕೊಡಿ ಅಂತ ತುಂಬಾನೇ ಸ್ಟ್ರಿಕ್ಟ್ ಪೊಲೀಸ್ ಆಫೀಸರ್ ಆಗಿರುವ ಡಿವೈಎಸ್ಪಿ ಸುರೇಶ್ ನನ್ನ ಅಪಾಯಿಂಟ್ ಮಾಡಿರ್ತಾರೆ. ಈಗ ಸುರೇಶ್ಗೆ ಇವರಿಬ್ಬರ ಮೇಲೇನೆ ಅನುಮಾನ ಶುರುವಾಗಿರುತ್ತೆ. ನಿನ್ನೆ ರಾತ್ರಿ ಆ ಏರಿಯಾದಲ್ಲಿ ನೀವು ನೈಟ್ ರೌಂಡ್ಸ್ಗೆ ಹೋಗಿದ್ರು ಕೂಡ ಆ ವ್ಯಕ್ತಿಯ ಕೊಲೆಯಾಗಿದೆ ಅಂದ್ರೆ ಖಂಡಿತ ಈ ವಿಷಯ ನಿಮಗೆ ಗೊತ್ತಿಲ್ಲದ ಹಾಗೆ ಇರೋದಕ್ಕೆ ಸಾಧ್ಯನೇ ಇಲ್ಲ. ಆದ್ರೆ ಜಾನ್ಸಿ ಮಾತ್ರ ತುಂಬಾನೇ ಟೆನ್ಷನ್ ಆಗಿ ಇಲ್ಲ ಸರ್, ಆ ಜಾಗದಲ್ಲಿ ಯಾವ ವ್ಯಕ್ತಿಯನ್ನ ಕೂಡ ನಾವಿಬ್ರು ನೋಡ್ಲೇ ಇಲ್ಲ, ಆ ಕೆರೆ ಬಳಿ ಕೂಡ ನಾವು ಹೋಗಿರ್ಲಿಲ್ಲ ಅಂತ ಹೇಳಿ ಮ್ಯಾನೇಜ್ ಮಾಡ್ತಾಳೆ. ಹೀಗೆ ಮೊದಲೇ ಪರ್ಸನಲ್ ಪ್ರಾಬ್ಲಮ್ ನಲ್ಲಿದ್ದ ಇಬ್ಬರಿಗೆ ಕೆಲಸದಲ್ಲೂ ದೊಡ್ಡ ಪ್ರಾಬ್ಲಮ್ ಶುರುವಾಗಿ ಮತ್ತಷ್ಟು ತಲೆ ಕೆಡುತ್ತೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಮರುದಿನ ಬೆಳಿಗ್ಗೆ ನೋಡಿದ್ರೆ ಆ ಡಿವೈಎಸ್ಪಿ ಸುರೇಶ್ ಈ ಕೇಸ್
ನಲ್ಲಿ ಇವರಿಬ್ಬರೇ ಸಸ್ಪೆಕ್ಟ್ ಅಂತ ಇವರನ್ನ ಸಸ್ಪೆಂಡ್ ಮಾಡಿಬಿಡ್ತಾನೆ. ಈಗ ಏನ್ ಮಾಡೋದು ಅಂತ ಇಬ್ಬರು ತಲೆ ಕೆಡಿಸಿಕೊಳ್ತಿರುವಾಗ ಅದೇ ಸ್ಟೇಷನ್ ನಲ್ಲಿ ಕೆಲಸ ಮಾಡ್ತಿದ್ದ ಒಬ್ಬ ಕಾನ್ಸ್ಟೇಬಲ್ ಇವರ ಮನೆಗೆ ಬರ್ತಾನೆ. ಮೇಡಮ್, ನಿಮ್ಮ ಬಳಿ ಒಂದು ವಿಷಯವನ್ನ ಹೇಳ್ಬೇಕಿತ್ತು. ಆ ಡಿವೈಎಸ್ಪಿ ಸುರೇಶ್ ಇಷ್ಟೊಂದು ಅರ್ಜೆಂಟ್ ಆಗಿ ಈ ಕೇಸನ್ನ ಯಾಕೆ ಎನ್ಕ್ವೈರಿ ಮಾಡ್ತಿದ್ದಾರೆ ಗೊತ್ತಾ? ಸತ್ತಿರುವ ಅನ್ಸರ್ ಹಾಗೂ ಸುರೇಶ್ ಸರ್ನ ಮಗಳು ಅಂಜಲಿ ಇಬ್ಬರು ಕೂಡ ಅಫೇರ್ ನಲ್ಲಿದ್ರು. ಈ ಹಿಂದೆ ಅನ್ಸರ್ ಹಾಗೂ ಅಂಜಲಿ ಒಬ್ಬರನ್ನೊಬ್ಬರು ಪ್ರೀತಿ ಮಾಡ್ತಿದ್ರಂತೆ. ಆದ್ರೆ ನಂತರ ಏನಾಯ್ತೋ ಗೊತ್ತಿಲ್ಲ, ಅನ್ಸರ್ ಅಂಜಲಿಯನ್ನ ಬಿಟ್ಟು ಬೇರೊಬ್ಬಳು ಹುಡುಗಿಯನ್ನ ಮದುವೆಯಾಗಿ ಅವರಿಗೆ ಒಂದು ಮಗು ಕೂಡ ಜನಿಸಿತ್ತು. ನೀವು ಅಂಜಲಿಯನ್ನ ಹೋಗಿ ಮೀಟ್ ಮಾಡಿದ್ರೆ ಅನ್ಸರ್ ಬಗ್ಗೆ ಏನಾದ್ರೂ ಗೊತ್ತಾಗ್ಬಹುದು ಅಂತ ಇನ್ಫಾರ್ಮೇಶನ್ ಕೊಡ್ತಾನೆ. ತಕ್ಷಣ ಅಂಜಲಿ ಬಳಿ ಹೋಗಿ, ಅಂಜಲಿ, ನಮ್ಮಿಬ್ಬರ ಕರಿಯರ್ ನಿನ್ನ ಕೈಯಲ್ಲಿದೆ. ನಿನ್ನ ತಂದೆ ಸುರೇಶ್ ನಮ್ಮಿಬ್ಬರನ್ನ ಈ ಕೇಸ್ ನಲ್ಲಿ ಫಿಟ್ ಮಾಡಿ ಜೈಲಿಗೆ ಕಳಿಸ್ಬೇಕು ಅಂತ ಪ್ಲಾನ್ ಮಾಡ್ತಿದ್ದಾರೆ. ನಮ್ಮನ್ನೀಗ ಸಸ್ಪೆಂಡ್ ಕೂಡ ಮಾಡಿದ್ದಾರೆ. ದಯವಿಟ್ಟು ನಿನ್ನ ಹಾಗೂ ಅನ್ಸರ್ ಮಧ್ಯ ಏನಾಯ್ತು? ಈಗ ಎಮೋಷನಲ್ ಆದ ಅಂಜಲಿ ಒಂದು ಫ್ಲಾಶ್ ಬ್ಯಾಕ್ ಹೇಳೋದಕ್ಕೆ ಶುರು ಮಾಡ್ತಾಳೆ. ಸ್ನೇಹಿತರೆ, ಈ ಹಿಂದೆ ಅಂಜಲಿ ಹಾಗೂ ಅನ್ಸರ್ ಒಬ್ಬರನ್ನೊಬ್ಬರು ತುಂಬಾನೇ ಪ್ರೀತಿ ಮಾಡ್ತಿರ್ತಾರೆ. ಆದ್ರೆ ಈ ವಿಷಯ ಸುರೇಶ್ಗೆ ಗೊತ್ತಾಗ್ತಿದ್ದ ಹಾಗೆ ತನ್ನ ಮಗಳಿಗೆ ಸರಿಯಾಗಿ ಹೊಡೆದು ಇಬ್ಬರನ್ನ ಬೇರೆ ಮಾಡಿರ್ತಾನೆ. ಹೀಗೆ ಅಂಜಲಿಯಿಂದ ಬೇರೆಯಾದ ನಂತರ ಅನ್ಸರ್ ಯಾಸ್ಮಿನ್ಲನ್ನ ಮದುವೆ ಆಗಿರ್ತಾನೆ. ಆದ್ರೆ ಅಂಜಲಿ ಒಂದು ದಿನ ಹಾಸ್ಪಿಟಲ್ಗೆ ಹೋದಾಗ ಅಲ್ಲಿ ಅನ್ಸರ್ ತನ್ನ ಹೆಂಡತಿ ಯಾಸ್ಮಿನ್ಲನ್ನ ಕರೆದುಕೊಂಡು ಬಂದಿರೋದನ್ನ ನೋಡ್ತಾಳೆ. ಹೀಗೆ 3 ವರ್ಷಗಳ ನಂತರ ಒಬ್ಬರನ್ನೊಬ್ಬರು ನೋಡಿ ತುಂಬಾನೇ ಎಮೋಷನಲ್ ಆಗಿ ಯಾರಿಗೋ ಗೊತ್ತಾಗದ ಹಾಗೆ ಹೊರಗಡೆ ಮೀಟ್ ಮಾಡ್ತಾರೆ. ಈಗ ಅನ್ಸರ್ಗೇನೋ ಮದುವೆ ಆಗಿರುತ್ತೆ, ಆದ್ರೆ ಅಂಜಲಿ ಇವನ ನೆನಪಲ್ಲೇ ಮದುವೆನೇ ಆಗಿಲ್ಲ ಅಂತ ಗೊತ್ತಾಗುತ್ತೆ. ಹೀಗೆ ದಿನಗಳು ಕಳೆದ ಹಾಗೆ ಮತ್ತೆ ಇಬ್ಬರ ಮಧ್ಯ ಕಮ್ಯುನಿಕೇಶನ್ ಶುರು ಆಗಿ ಒಬ್ಬರನ್ನೊಬ್ಬರು ಮೀಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಆದ್ರೆ ತನ್ನ ಮಗಳು ಮತ್ತೆ ಅನ್ಸರ್ ಜೊತೆ ಅಫೇರ್ ನಲ್ಲಿದ್ದಾಳೆ ಅಂತ ಗೊತ್ತಾಗ್ತಿದ್ದ ಹಾಗೆ ಸುರೇಶ್ಗೆ ಪಿತ್ತ ನೆತ್ತಿಗೇರುತ್ತೆ. ಸೊ ಯಾರಿಗೋ ಗೊತ್ತಾಗದ ಹಾಗೆ ಹುಡುಗರಿಗೆ ಸುಪಾರಿ ಕೊಟ್ಟು ಅನ್ಸರ್ಗೆ ಸರಿಯಾಗಿ ಹೊಡೆಸಿ ಬಿಡ್ತಾನೆ. ತನ್ನ ತಂದೆ ಅನ್ಸರ್ ಮೇಲೆ ಅಟ್ಯಾಕ್ ಮಾಡಿಸಿದ್ರು ಅಂತ ಗೊತ್ತಾಗ್ತಿದ್ದ ಹಾಗೆ ಅಂಜಲಿ ಯಾರಿಗೋ ಗೊತ್ತಾಗದ ಹಾಗೆ ಊರಿನ ಹೊರಗಡೆ ಇರುವ ಕಾಡಿನ ಬಳಿ ಬರೋದಕ್ಕೆ ಹೇಳಿರ್ತಾಳೆ. ಸ್ನೇಹಿತರೆ, ಇದರರ್ಥ ಆ ದಿನ ಜಾನ್ಸಿ ಹಾಗೂ ಹರೀಶ್ ರೌಂಡ್ಸ್ಗೆ ಅಂತ ಹೋದಾಗ ಆ ಕಾರ್ ನಲ್ಲಿದ್ದು ಬೇರೆ ಯಾರು ಅಲ್ಲ, ಅದು ಅಂಜಲಿ ಹಾಗೂ ಅನ್ಸರೇ. ಈಗ ಇವರಿಬ್ಬರು ಪೊಲೀಸರಾಗಿದ್ದ ಕಾರಣ ಮೋಸ್ಟ್ಲಿ ಇವರನ್ನ ಅಂಜಲಿ ತಂದೆನೆ ಕಳುಹಿಸಿಕೊಟ್ಟಿರ್ಬೇಕು ಅಂತ ಹೆದರಿಕೊಂಡ ಅನ್ಸರ್ ಅಲ್ಲಿಂದ ತಪ್ಪಿಸಿಕೊಂಡು ಓಡೋದಕ್ಕೆ ಶುರು ಮಾಡ್ತಾನೆ. ಹೀಗೆ ಇವರಿಬ್ಬರು ಅನ್ಸರ್ನನ್ನ ಚೇಸ್ ಮಾಡ್ತಿದ್ರೆ ಈ ಕಡೆ ಅಂಜಲಿ ತನ್ನ ಕಾರನ್ನ ಸ್ಟಾರ್ಟ್ ಮಾಡ್ಕೊಂಡು ಮನೆಗೆ ವಾಪಸ್ ಬಂದಿರ್ತಾಳೆ. ಹೀಗೆ ಅಂಜಲಿ ವಾಪಸ್ ಮನೆಗೆ ಹೋದಾಗ ಇವಳು ಖಂಡಿತ ಅನ್ಸರ್ನನ್ನೇ ಮೀಟ್ ಮಾಡ್ಕೊಂಡು ಬಂದಿದ್ದಾಳೆ ಅಂತ ಸುರೇಶ್ಗೆ ಮತ್ತಷ್ಟು ಕೋಪ ಬರುತ್ತೆ. ಅವನನ್ನ ಜೀವಂತವಾಗಿ ಬಿಟ್ಟಿದ್ದೆ ತಪ್ಪಾಯ್ತು, ಅವನಿಗೆ ಏನ್ ಮಾಡ್ತೀನಿ ನೋಡ್ತಿರು ಅಂತ ಹೇಳಿರ್ತಾನೆ. ಈಗ ಅಂಜಲಿ ಹೇಳುದೇನಂದ್ರೆ, ಮೇಡಮ್, ನೀವಿಬ್ರು ಅಲ್ಲಿಂದ ಬಂದ ನಂತರ ನನ್ನ ತಂದೆ ಅಲ್ಲಿಗೆ ಹೋಗಿ ಅನ್ಸರ್ನನ್ನ ಕೊಲೆ ಮಾಡಿರ್ತಾರೆ. ಹೀಗೆ ಅಂಜಲಿಯ ಮಾತುಗಳನ್ನ ಕೇಳಿದ ಜಾನ್ಸಿ ಹಾಗೂ ಹರೀಶ್ಗೆ ತುಂಬಾನೇ ಶಾಕ್ ಆಗುತ್ತೆ. ಹಾಗಾದ್ರೆ ಇದೇ ಕಾರಣಕ್ಕೆ ಆ ಸುರೇಶ್ ನಮ್ಮಿಬ್ಬರನ್ನ ಈ ಕೇಸ್ ನಲ್ಲಿ ಸಿಕ್ಕಿ ಹಾಕಿಸಿ ತಾನು ಬಚಾವಾಗ್ಬೇಕು ಅಂತ ಪ್ರಯತ್ನ ಪಡ್ತಿದ್ದಾನೆ ಅಂತ ಅರ್ಥ ಮಾಡಿಕೊಳ್ತಾರೆ. ಅಂಜಲಿ ಮುಂದುವರೆದು, ಮೇಡಮ್, ನಮ್ಮಪ್ಪ ಎಂತ ಕೆಟ್ಟ ವ್ಯಕ್ತಿ ಅಂತ ನಿಮಗೆ ಅರ್ಥ ಆಗ್ಬೇಕು ಅಂದ್ರೆ 2014ರಲ್ಲಿ ನಡೆದಿದ್ದ ನೀಲಂಪುರ್ ಕೇಸ್ನ ಬಗ್ಗೆ ವಿಚಾರಿಸಿ. ಆ ಕೇಸ್ನಲ್ಲಿ ಒಂದೇ ಫ್ಯಾಮಿಲಿಯ 4 ಜನ ನಿಗೂಢವಾಗಿ ಸತ್ತು ಹೋದ್ರು. ಆ ಕೇಸನ್ನ ನನ್ನ ತಂದೆನೆ ಹ್ಯಾಂಡಲ್ ಮಾಡ್ತಿದ್ರು ಹಾಗೂ ಅವರನ್ನೇ ಈ ಸಾವುಗಳಿಗೆ ಕಾರಣ ಅಂತ ಹೇಳ್ತಾಳೆ. ಈಗ ನೀಲಂಪುರ್ ಕೇಸನ್ನ ಎನ್ಕ್ವೈರಿ ಮಾಡಿ ಸುರೇಶ್ಗೆ ಶಿಕ್ಷೆಯಾಗುವ ಹಾಗೆ ಮಾಡ್ಬೇಕು ಅಂತ ಆ ಸಮಯದಲ್ಲಿ ಸುರೇಶ್ ಜೊತೆ ಕೆಲಸ ಮಾಡ್ತಿದ್ದ ಸಾದೇವನ್ ಎಂಬ ಕಾನ್ಸ್ಟೇಬಲ್ ನನ್ನ ಹುಡುಕಿಕೊಂಡು ಹೋಗ್ತಾರೆ. ಆದ್ರೆ ಪೊಲೀಸ್ ಕೆಲಸ ರೋಸಿ ಹೋಗಿ ಡಿಪಾರ್ಟ್ಮೆಂಟ್ ನಿಂದ ರಿಟೈರ್ಮೆಂಟ್ ತೆಗೆದುಕೊಂಡಿದ್ದ ಸಾದೇವನ್ ಮಾತ್ರ ನನಗೆ ಯಾವ ಇನ್ಫಾರ್ಮೇಶನ್ ಕೂಡ ಗೊತ್ತಿಲ್ಲ ಅಂತ ಹೇಳಿಬಿಡುತ್ತಾನೆ. ಸ್ನೇಹಿತರೆ, ಈಗ ಜಾನ್ಸಿ ರಿವೀಲ್ ಮಾಡುವ ಟ್ವಿಸ್ಟ್ ಏನ್ ಗೊತ್ತಾ? 2014ರಲ್ಲಿ ನೀಲಂಪುರ್ ಕೇಸನ್ನ ಸುರೇಶ್ ಹ್ಯಾಂಡಲ್ ಮಾಡ್ತಿದ್ದಾಗ ಪ್ರತಿದಿನ ಅದರ ಬಗ್ಗೆ ಮೀಡಿಯಾಗಳಲ್ಲಿ ನ್ಯೂಸ್ ಅನ್ನ ಪಬ್ಲಿಷ್ ಮಾಡ್ತಾ ಇದ್ದಿದ್ದು ಬೇರೆ ಯಾರು ಅಲ್ಲ. ಆ ಸಮಯದಲ್ಲಿ ಮೀಡಿಯಾದಲ್ಲಿ ನ್ಯೂಸ್ ರಿಪೋರ್ಟರ್ ಆಗಿ ಕೆಲಸ ಮಾಡ್ತಿದ್ದ ಹಾಗೂ ಈಗ ಕೊಲೆಯಾಗಿರುವ ಅನ್ಸರೇ. ಆ ನೀಲಂಪುರ್ ಕೇಸ್ನ ಬಗ್ಗೆ ರಿಸರ್ಚ್ ಮಾಡಿದಾಗ ಜಾನ್ಸಿಗೆ ಈ ವಿಷಯ ಗೊತ್ತಾಗಿರುತ್ತೆ. ಸೊ ಅನ್ಸರ್ ತನ್ನ ಮಗಳನ್ನ ಪ್ರೀತಿ ಮಾಡ್ತಿದ್ದಾನೆ ಅಂತ ಗೊತ್ತಾದಾಗ ಮದುವೆಗೆ ಒಪ್ಪದೇ ಇರೋದಕ್ಕೆ ಇದು ಕೂಡ ಕಾರಣ ಇರಬಹುದು ಅಂತ ಜಾನ್ಸಿಗೆ ಅನುಮಾನ ಶುರುವಾಗಿರುತ್ತೆ. ಈಗ ಜಾನ್ಸಿ ನಡೆದದ್ದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿ ದಯವಿಟ್ಟು ನಮಗೆ ಸಹಾಯ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿದಾಗ ಸಹದೇವನ್ ಒಂದು ಫ್ಲಾಶ್ ಬ್ಯಾಕ್ ಹೇಳೋದಕ್ಕೆ ಶುರು ಮಾಡ್ತಾನೆ. ಸ್ನೇಹಿತರೆ, ಅನ್ಸರ್ ಕೊಲೆಯಾಗಿದ್ದೇನೆ ಅಂತ ಹೇಳ್ತಿದ್ದ ಹಾಗೆ ಕಾನ್ಸ್ಟೇಬಲ್ ಸಹದೇವನ್ಗೆ ತುಂಬಾನೇ ಶಾಕ್ ಆಗಿ ಒಂದು ವಿಷಯವನ್ನ ಹೇಳ್ತಾನೆ. ಮೇಡಮ್, 2014ರ ಆ ಕೇಸ್ನ ಬಗ್ಗೆ ಅನ್ಸರ್ ಇತ್ತೀಚೆಗೆ ನನ್ನನ್ನ ಇಂಟರ್ವ್ಯೂ ಮಾಡೋದಕ್ಕೆ ಅಂತ ಬಂದಿದ್ದ. ಡಿವೈಎಸ್ಪಿ ಸುರೇಶ್ಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ ಅಂತ ತುಂಬಾನೇ ಕೋಪದಲ್ಲಿ ಹೇಳ್ತಿದ್ದ. ಆದ್ರೆ ಅದಾದ ನಂತರ ಏನಾಯ್ತೋ ಗೊತ್ತಿಲ್ಲ. ಆದ್ರೆ ಆ ಕೇಸ್ನ ಬಗ್ಗೆ
ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಹೇಳೋದಕ್ಕೆ ಶುರು ಮಾಡ್ತಾನೆ. ಸ್ನೇಹಿತರೆ, 2014ರಲ್ಲಿ ನೀಲಂಪುರ್ನಲ್ಲಿ ಸುರೇಶ್ ಕೆಲಸ ಮಾಡ್ತಿದ್ದಾಗ ಜೀವನ್ ಎಂಬ ಒಬ್ಬ ವ್ಯಕ್ತಿ ನನ್ನ ಮಗಳು ಕಿಡ್ನಾಪ್ ಆಗಿದ್ದಾಳೆ ಅಂತ ಕಂಪ್ಲೇಂಟ್ ಕೊಡೋದಕ್ಕೆ ಬಂದಿರ್ತಾನೆ. ಆದ್ರೆ ಆಗ ಸ್ಟೇಷನ್ ನ ಇನ್ಸ್ಪೆಕ್ಟರ್ ಆಗಿದ್ದ ಸುರೇಶ್ ತುಂಬಾನೇ ಉಡಾಫೆಯಿಂದ ವಯಸ್ಸಿಗೆ ಬಂದಿರುವ ನಿನ್ನ ಮಗಳು ಮೋಸ್ಟ್ಲಿ ಯಾರೊಬ್ಬ ಜೊತೆ ಓಡಿ ಹೋಗಿರ್ಬೇಕು, ಆಸೆ ಇಲ್ಲ ತೀರದ ಮೇಲೆ ಅವಳೆ ವಾಪಸ್ ಬರ್ತಾಳೆ ಹೋಗು ಅಂತ ಕಳುಹಿಸಿ ಬಿಟ್ಟಿರ್ತಾನೆ. ಆದ್ರೆ ಮನೆಗೆ ಹೋದ ನಂತರ ಜೀವನ್ಗೆ ಗೊತ್ತಾಗಿರುತ್ತೆ ಆ ಏರಿಯಾದ MLA ಮಗ ತನ್ನ ಮಗಳನ್ನ ಕಿಡ್ನಾಪ್ ಮಾಡಿ ಅವಳ ಮೇಲೆ ಅತ್ಯಾಚಾರ ಮಾಡಿದ್ದಾನೆ ಅಂತ. ಆದ್ರೆ ಸುರೇಶ್ ಆ MLA ಮಗನನ್ನ ಅರೆಸ್ಟ್ ಮಾಡೋದನ್ನ ಬಿಟ್ಟು ಲಂಚಕ್ಕೆ ಆಸೆ ಪಟ್ಟು ಅವನನ್ನ ಕಾಪಾಡಿರ್ತಾನೆ. ಅದು ಕೂಡ ಕುಡಿದ ನಶೆಯಲ್ಲಿ ಜೀವನ್ನೇ ತನ್ನ ಮಗಳ ಮೇಲೆ ಅತ್ಯಾಚಾರ ಮಾಡಿದ್ದಾನೆ ಅಂತ ಅವನ ಮೇಲೆನೆ ಕೇಸ್ ಫೈಲ್ ಮಾಡಿ ಜೈಲಿಗೆ ಕಳುಹಿಸಿ ಬಿಟ್ಟಿರ್ತಾನೆ. ಹೀಗೆ ಈ ಅವಮಾನವನ್ನ ತಡೆದುಕೊಳ್ಳೋದಕ್ಕೆ ಸಾಧ್ಯವಾಗದೆ ಜೀವನ್ನ ಫ್ಯಾಮಿಲಿಯಲ್ಲಿದ್ದ ಎಲ್ಲ 4 ಜನರು ಆತ್ಮಹತ್ಯೆ ಮಾಡಿಕೊಂಡು ಸತ್ತು ಹೋಗಿರ್ತಾರೆ. ಆಗ ಸಹದೇವನ್ ಸುರೇಶ್ನ ಜೊತೆನೆ ಕೆಲಸ ಮಾಡ್ತಿದ್ದೋ ತನ್ನ ಕಣ್ಣ ಮುಂದೆ ನಡೆದ ಈ ಘಟನೆಯಿಂದಾಗಿ ಇವನಿಗೆ ತುಂಬಾನೇ ಬೇಜಾರಾಗಿರುತ್ತೆ. ನನ್ನ ಕೈಲಿ ಅನ್ಯಾಯ ತಡೆಯೋದಕ್ಕೆ ಸಾಧ್ಯ ಆಗ್ಲಿಲ್ಲ ಅಂದ್ಮೇಲೆ ನಾನು ಪೊಲೀಸ್ ಆಗಿರೋದೇ ವೇಸ್ಟ್ ಅಂತ ತನ್ನ ಕೆಲಸಕ್ಕೆ ರಿಸೈನ್ ಮಾಡಿ ರಿಟೈರ್ಮೆಂಟ್ ಅನ್ನ ತೆಗೆದುಕೊಂಡಿರ್ತಾನೆ. ಸ್ನೇಹಿತರೆ, ಈಗ ಗೊತ್ತಾಗುವ ಮತ್ತೊಂದು ವಿಷಯವೇನೆಂದ್ರೆ ಸುರೇಶ್ ತನ್ನ ಮೇಲೆ ಅಟ್ಯಾಕ್ ಮಾಡಿಸ್ತಾ ಅನ್ನೋ ಕೋಪಕ್ಕೆ ಅನ್ಸರ್ ಆ ಹಳೆಯ ಕೇಸ್ನ ಬಗ್ಗೆ ಮತ್ತೆ ಡೀಟೇಲ್ಸ್ ಅನ್ನ ಕಲೆಕ್ಟ್ ಮಾಡಿರ್ತಾನೆ. ಹೇಗೆ ಈ ವಿಷಯ ಸುರೇಶ್ಗೆ ಗೊತ್ತಾಗ್ತಿದ್ದ ಹಾಗೆ ಹೇಗಾದ್ರೂ ಮಾಡಿ ಅನ್ಸರ್ ನನ್ನ ಕೊಲೆ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ತಾನೆ. ಆ ದಿನ ರಾತ್ರಿ ತನ್ನ ಮಗಳು ಅನ್ಸರ್ ನನ್ನ ಮೀಟ್ ಮಾಡೋದಕ್ಕೆ ಹೋಗ್ತಿದ್ದಾಳೆ ಅಂತ ಗೊತ್ತಾಗ್ತಿದ್ದ ಹಾಗೆ ಅವಳಿಗೆ ಗೊತ್ತಾಗದ ಹಾಗೆ ಫಾಲೋ ಮಾಡಿರ್ತಾನೆ. ನಂತರ ಜಾನ್ಸಿ ಹಾಗೂ ಹರೀಶ್ ಅಲ್ಲಿಗೆ ಬಂದಾಗ ಅನ್ಸರ್ ತಪ್ಪಿಸಿಕೊಂಡು ಓಡೋದಕ್ಕೆ ಶುರು ಮಾಡಿ ಪಾಳು ಬಿದ್ದಿರುವ ಕೆರೆ ಒಳಗಡೆ ಬಿದ್ದಿರ್ತಾನೆ. ಅದೇ ಸಮಯಕ್ಕೆ ಮಳೆ ಕೂಡ ಶುರುವಾದ ಕಾರಣ ಅವರಿಬ್ಬರು ಅಲ್ಲಿಂದ ಹೊರಟು ಹೋಗ್ತಾರೆ. ನಂತರ ಸುರೇಶ್ ತಕ್ಷಣ ಅಲ್ಲಿಗೆ ಹೋಗಿ ಅನ್ಸರ್ ನನ್ನ ಕೆರೆಯ ಒಳಗಡೆ ಮುಳುಗಿಸಿ ಸಾಯಿಸಿ ಬಿಟ್ಟ ಅಂತ ತೋರಿಸಲಾಗುತ್ತೆ. ಈಗ ಪ್ರೆಸೆಂಟ್ ನಲ್ಲಿ ಜಾನ್ಸಿ ಹಾಗೂ ಹರೀಶ್ ತಕ್ಷಣವೇ ಸಹದೇವನನ್ನ ತನ್ನ ಹೈಯರ್ ಆಫೀಸರ್ ಬಳಿ ಕರೆದುಕೊಂಡು ಹೋಗ್ತಾರೆ. ಈಗ ಅನಿಲಂಪುರ್ ಕೇಸ್ ನಲ್ಲಿ ಡಿವೈಎಸ್ಪಿ ಸುರೇಶ್ ಕಲ್ಪ್ರಿಟ್ ಅಂತ ಗೊತ್ತಾಗ್ತಿದ್ದ ಹಾಗೆ ಡಿಪಾರ್ಟ್ಮೆಂಟ್ ಅವನನ್ನೇ ಅರೆಸ್ಟ್ ಮಾಡುತ್ತೆ. ಹಾಗೂ ಈ ನ್ಯೂಸ್ ಎಲ್ಲ ಕಡೆ ವೈರಲ್ ಆಗಿ ಎಲ್ಲರೂ ಇದರ ಬಗ್ಗೆನೆ ಮಾತನಾಡಿಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಈಗ ನ್ಯೂಸ್ ನಲ್ಲಿ ನೀಲಂಪುರ್ನ ಕೇಸ್ ಹಾಗೂ ಅನ್ಸರ್ನ ಕೇಸ್ನ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಿರೋದನ್ನ ಚಿತ್ರದ ಮೊದಲ ಸೀನ್ ನಲ್ಲಿ ನಾವು ನೋಡಿದ್ದ ರಾಬಿನ್ ನೋಡಿ ತುಂಬಾನೇ ಗಾಬರಿ ಆಗ್ತಾನೆ. ಸದ್ಯ ಈತ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಅನ್ನ ಪಡೆದುಕೊಳ್ತಿದ್ದು ಈತ ಹೆದರಿಕೊಳ್ತಿರೋದನ್ನ ಅಲ್ಲೇ ಇದ್ದ ನರ್ಸ್ ನೋಡಿ ಬಿಡುತ್ತಾಳೆ. ಈತ ಯಾಕೆ ಈ ನ್ಯೂಸ್ ನೋಡಿ ಇಷ್ಟೊಂದು ಗಾಬರಿಯಾದ ಅಂತ ತಕ್ಷಣ ತನ್ನ ಫ್ರೆಂಡ್ ಆಗಿದ್ದ ಜಾನ್ಸಿಗೆ ಇನ್ಫಾರ್ಮ್ ಮಾಡ್ತಾಳೆ. ತಕ್ಷಣ ಅಲ್ಲಿಗೆ ಬಂದ ಜಾನ್ಸಿ, ಹೇಳು ಆ ನ್ಯೂಸ್ ನೋಡಿ ಅಷ್ಟೊಂದು ಯಾಕೆ ಭಯ ಪಡ್ತಿದ್ಯಾ? ಅದಕ್ಕೆ ರಾಬಿನ್ ಹೇಳೋದೇನೆಂದ್ರೆ, ಮೇಡಮ್ ಆ ದಿನ ರಾತ್ರಿ ನಾನು ಹಾಗೂ ನನ್ನ ಫ್ರೆಂಡ್ಸ್ ಗಳು ಕಾಡಿನ ಬಳಿ ಡ್ರಗ್ಸ್ ಅನ್ನ ಕನ್ಸ್ಯೂಮ್ ಮಾಡ್ತಿದ್ವಿ. ಆಗ ನೀವಿಬ್ರು ಒಂದು ಕಾರನ್ನ ನೋಡಿ ಆ ಕಾರ್ ನಲ್ಲಿದ್ದ ವ್ಯಕ್ತಿಯನ್ನ ಚೇಸ್ ಮಾಡ್ತಾ ಹೋಗ್ತಿರೋದನ್ನ ಅಬ್ಸರ್ವ್ ಮಾಡಿದೆ. ಆ ದಿನ ನಾನು ಆ ಕೆರೆಯ ಬಳಿ ಒಬ್ಬ ವ್ಯಕ್ತಿಯನ್ನ ನೋಡ್ದೆ ಅಂತ ಫೋಟೋವನ್ನ ತೋರಿಸ್ತಾನೆ. ರಾಬಿನ್ ತೋರಿಸಿದ ಆ ಫೋಟೋವನ್ನ ನೋಡ್ತಿದ್ದ ಹಾಗೇನೆ ಜಾನ್ಸಿಗೆ ಒಂದೇ ಸರಿ ಶಾಕ್ ಆಗುತ್ತೆ. ಈಗ ಜಾನ್ಸಿ ಸೀದಾ ಕೊಲೆಯಾಗಿರುವ ಅನ್ಸರ್ನ ಹೆಂಡತಿ ಯಾಸ್ಮಿನ್ ಬಳಿ ಹೋಗ್ತಾಳೆ. ಪಾಳು ಬಿದ್ದಿರುವ ಕೆರೆಯಲ್ಲಿ ಅನ್ಸರ್ನ ಡೆಡ್ ಬಾಡಿ ಸಿಕ್ಕಿದೆ ಅಂತ ಇನ್ಫಾರ್ಮೇಶನ್ ಬಂದಾಗ ಇವರಿಬ್ಬರು ಅಲ್ಲಿಗೆ ಹೋಗಿದ್ರಲ್ವಾ. ಆಗ ಜಾನ್ಸಿಗೆ ಕೆರೆಯ ಬಳಿ ಯಾಸ್ಮಿನ್ಲ ಇಯರ್ ರಿಂಗ್ ಸಿಕ್ಕಿರುತ್ತೆ. ಸೊ ಅಂದಿನಿಂದಲೇ ಜಾನ್ಸಿಗೆ ಯಾಸ್ಮಿನ್ನೆ ತನ್ನ ಗಂಡನನ್ನ ಕೊಲೆ ಮಾಡಿರ್ಬೋದಾ ಅಂತ ಅನುಮಾನ ಶುರುವಾಗಿರುತ್ತೆ. ಆದ್ರೆ ಸ್ವಲ್ಪ ಸಮಯದ ಮುಂಚೆ ಹಾಸ್ಪಿಟಲ್ ನಲ್ಲಿ ರಾಬಿನ್ ಅನ್ನ ಮೀಟ್ ಮಾಡಿದಾಗ ಕನ್ಫರ್ಮ್ ಆಗಿರುತ್ತೆ ಆ ದಿನ ರಾತ್ರಿ ತನ್ನ ಗಂಡನನ್ನ ಕೊಲೆ ಮಾಡಿದ್ದು ಯಾಸ್ಮಿನ್ನೆ ಅಂತ. ಅಂದ್ರೆ ಜಾನ್ಸಿ ಹಾಗೂ ಹರೀಶ್ ಅಲ್ಲಿಂದ ಹೋದ ನಂತರ ಯಾಸ್ಮಿನ್ ಕೆರೆ ಬಳಿ ಹೋಗಿ ತನ್ನ ಗಂಡನನ್ನ ಕೊಲೆ ಮಾಡ್ತಿರೋದನ್ನ ರಾಬಿನ್ ನೋಡಿರ್ತಾನೆ. ಯಾಸ್ಮಿನ್ ಕೆರೆಯಲ್ಲಿ ಬಿದ್ದಿದ್ದ ತನ್ನ ಗಂಡನಿಗೆ ಹೊಡೆದು ಅದೇ ನೀರಲ್ಲಿ ಅವನನ್ನ ಮುಳುಗಿಸಿ ಸಾಯಿಸಿ ಬಿಟ್ಟಿರ್ತಾಳೆ. ಅದಕ್ಕೆ ಕಾರಣ ಏನು ಅಂದ್ರೆ ತನ್ನ ಗಂಡ ಬೇರೊಬ್ಬಳು ಹುಡುಗಿಯ ಜೊತೆ ಅಫೇರ್ ನಲ್ಲಿ ಇರ್ಬೋದು ಅಂತ ಯಾಸ್ಮಿನ್ಗೆ ಅನುಮಾನ ಶುರುವಾಗಿರುತ್ತೆ. ಸೊ ಕನ್ಫರ್ಮ್ ಮಾಡಿಕೊಳ್ಳೋದಕ್ಕೆ ಆ ದಿನ ರಾತ್ರಿ ತನ್ನ ಗಂಡನನ್ನ ಫಾಲೋ ಮಾಡ್ತಾ ಹೋದಾಗ ಇವರಿಬ್ಬರು ಕಾರ್ನಲ್ಲಿ ರೊಮ್ಯಾನ್ಸ್ ಮಾಡ್ತಿರೋದನ್ನ ನೋಡಿಬಿಡುತ್ತಾಳೆ. ತಾನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಿರುವ ತನ್ನ ಗಂಡನೇ ತನಗೆ ಮೋಸ ಮಾಡ್ದ ಅಂತ ಯಾಸ್ಮಿನ್ಗೆ ತುಂಬಾನೇ ಬೇಜಾರು ಹಾಗೂ ಕೋಪ ಬರುತ್ತೆ. ಸೊ ಈಗೇನ್ ಮಾಡುದು ಅಂತ ಯೋಚನೆ ಮಾಡ್ತಿರುವಾಗ ಅದೇ ಸಮಯಕ್ಕೆ ರೌಂಡ್ಸ್ಗೆ ಅಂತ ಬಂದಿದ್ದ ಜಾನ್ಸಿ ಹಾಗೂ ಹರೀಶ್ ಅಲ್ಲಿಗೆ ಬರ್ತಾರೆ. ಅವರಿಬ್ಬರನ್ನ ನೋಡ್ತಿದ್ದ ಹಾಗೇನೆ ಅನ್ಸರ್ ಕಾರಿನಿಂದ ಕೆಳಗಡೆ ಇಳಿದು ಓಡೋದಕ್ಕೆ ಶುರು ಮಾಡ್ತಾನೆ. ಅಂಜಲಿ ಕೂಡ ಕಾರ್ನಲ್ಲಿ ಅಲ್ಲಿಂದ ಎಸ್ಕೇಪ್ ಆಗ್ತಾಳೆ. ಹಾಗೂ ಈ ಕಡೆ ತನ್ನ ಗಂಡ ಅನ್ಸರ್ ಪಾಳು ಬಿದ್ದಿರುವ ಕೆರೆಯ ಒಳಗಡೆ ಬೀಳ್ತಿರೋದನ್ನ ನೋಡ್ತಾಳೆ. ಹರೀಶ್ ಹಾಗೂ ಜಾನ್ಸಿ ಅಲ್ಲಿಂದ ಹೋಗ್ತಿದ್ದ ಹಾಗೆ ಕೆರೆ ಬಳಿ ಹೋಗಿ ತನ್ನ ಗಂಡನಿಗೆ ಸರಿಯಾಗಿ ಬೈತಾಳೆ. ನಂತರ ನಿನ್ನಂತವನು ಬದುಕಿರ್ಲೇಬಾರ್ದು ಅಂತ ತನ್ನ ಗಂಡನನ್ನ ಮುಳುಗಿಸಿ ಸಾಯಿಸಿ ಬಿಡ್ತಾಳೆ. ಸ್ನೇಹಿತರೆ, ಈಗ ರಿವೀಲ್ ಆಗುವ ಮತ್ತೊಂದು ಟ್ವಿಸ್ಟ್ ಏನಂದ್ರೆ ಯಾಸ್ಮಿನ್ಗೆ ತನ್ನ ಗಂಡನ ಮೇಲೆ ಅನುಮಾನ ಬರುವ ಹಾಗೆ ಮಾಡಿದ್ದು ಬೇರೆ ಯಾರು ಅಲ್ಲ, ಅದು ಸುರೇಶೇ. ಈಗ ಅನ್ಸರ್ಗೆ ಬುದ್ಧಿ ಕಲಿಸ್ಬೇಕು ಅಂತ ಅವನನ್ನ ಕೊಲೆ ಮಾಡಿದ್ರೆ ನಾನೇ ಕೊಲೆ ಮಾಡಿದ್ದೀನಿ ಅಂತ
ಎಲ್ಲರಿಗೂ ಗೊತ್ತಾಗುತ್ತೆ. ಹಾಗಾಗ್ಬಾರ್ದು ಅಂದ್ರೆ ಅನ್ಸರ್ ನನ್ನ ಅವನ ಹೆಂಡತಿನೇ ಕೊಲೆ ಮಾಡುವ ಹಾಗೆ ಮಾಡ್ಬೇಕು ಅಂತ ಅವಳಿಗೆ ಇನ್ಫಾರ್ಮ್ ಮಾಡಿರ್ತಾನೆ. ಮೊದಲಿಗೆ ಯಾಸ್ಮಿನ್ ಸುರೇಶ್ನ ಮಾತುಗಳನ್ನ ನಂಬಿರೋದಿಲ್ಲ. ಆದ್ರೆ ಆ ದಿನ ರಾತ್ರಿ ತನ್ನ ಗಂಡನನ್ನ ಫಾಲೋ ಮಾಡ್ತಾ ಹೋದಾಗ ಸುರೇಶ್ ಹೇಳಿದ್ದು ನಿಜ ಅಂತ ಗೊತ್ತಾಗಿ ಕೊನೆಗೆ ಕೊಲೆ ಮಾಡಿರ್ತಾಳೆ. ಈಗ ಯಾಸ್ಮಿನ್ನೇ ಅನ್ಸರ್ನನ್ನ ಕೊಲೆ ಮಾಡಿದ್ದು ಅಂತ ಗೊತ್ತಿದ್ರು ಕೂಡ ಅವಳ ವಿರುದ್ಧ ಯಾವುದೇ ಟೆಕ್ನಿಕಲ್ ಎವಿಡೆನ್ಸ್ ಗಳು ಇರೋದಿಲ್ಲ. ಹೀಗೆ ಡಿವೈಎಸ್ಪಿ ಸುರೇಶ್ಗೇನೋ ಅಜೀವನ್ ಹಾಗೂ ಅವನ ಫ್ಯಾಮಿಲಿಯ ಕೇಸ್ನಲ್ಲಿ ಜೀವಾವಧಿ ಶಿಕ್ಷೆಯಾಗುತ್ತೆ. ಆದ್ರೆ ಝಾನ್ಸಿ ಯಾಸ್ಮಿನ್ ಬಗ್ಗೆ ಯಾರಿಗೋ ಇನ್ಫಾರ್ಮ್ ಮಾಡದೆ ಸುಮ್ಮನಾಗ್ತಾಳೆ. ಚಿತ್ರದ ಎಂಡ್ಸಿನಲ್ಲಿ ಝಾನ್ಸಿ ಹಾಗೂ ಹರೀಶ್ ಡಿಪಾರ್ಟ್ಮೆಂಟ್ಗೆ ವಾಪಸ್ ಜಾಯ್ನ್ ಆಗಿರ್ತಾರೆ. ಝಾನ್ಸಿಗೆ ಬೇರೆ ಊರಿಗೆ ಟ್ರಾನ್ಸ್ಫರ್ ಆಗುತ್ತೆ ಹಾಗೂ ಇಲ್ಲಿಗೆ ಈ ಚಿತ್ರ ಮುಕ್ತಾಯವಾಗುತ್ತೆ. ಸ್ನೇಹಿತರೆ, ಚಿತ್ರದ ಕತೆ ಇಷ್ಟವಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರೆಯಬೇಡಿ. ಇದೇ ರೀತಿಯ ಮತ್ತಷ್ಟು ವಿಡಿಯೋಸ್ಗಾಗಿ ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ.